ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇತ್ತೀಚಿನ ದಿನಗಳಲ್ಲಿ ಜ್ವರ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಹೆದರುಕೊಂಡ್ರೂ ಜ್ವರ, ಸೊಳ್ಳೆ ಕಚ್ಚಿದ್ರೂ ಜ್ವರ, ತಣ್ಣೀರು ಕುಡಿದ್ರೂ ಕೂಡ ಜ್ವರ ಬರುವಂಥದ್ದು ಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಇದರಲ್ಲಿ ಒಂದು ಡೇಂಜರಸ್ ಜ್ವರ ಅಂತ ಹೇಳಿದರೆ ಟೈಫಾಯ್ಡ್ ಜ್ವರ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಟೈಫಾಯ್ಡ್ ಜ್ವರ ಅಂದರೆ ಏನು, ಇದರ ಲಕ್ಷಣಗಳೇನು, ಇದನ್ನು ಗುಣಪಡಿಸ್ಬೋದಾ, ಈ ಎಲ್ಲ ವಿಚಾರಗಳನ್ನು ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಸ್ಫೂರ್ತಿ ಪೈ ಅವರಿದ್ದಾರೆ. ಬನ್ನಿ ಅವರ ಹತ್ರ ಈ ಒಂದು ರೋಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಜ್ವರ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ತುಂಬಾ ರೀತಿಯ ಜ್ವರ ಇರುತ್ತೆ. ಅದರಲ್ಲೂ ಕೂಡ ಡೇಂಜರಸ್ ಜ್ವರ ಅಂತ ಹೇಳಿದ್ರೆ ಟೈಫಾಯ್ಡ್. ಸೊ ಏನಿದು ಟೈಫಾಯ್ಡ್, ಇದು ಹೇಗೆ ಹರಡುತ್ತೆ ಅನ್ನುವಂಥದ್ದು ಡಾಕ್ಟರ್? ಈ ಟೈಫಾಯ್ಡ್ ಜ್ವರದ್ದು ಇನ್ನೊಂದು ಹೆಸರು ಎಂಟ್ರಿಕ್ ಫೀವರ್ ಅಂತ ಹೇಳ್ತೇವೆ. ಇದು ಮೇನ್ ಬರುದು ಸಾಲ್ಮೊನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾದಿಂದ ಆಗೋದು ಇನ್ಫೆಕ್ಷನ್. ಇದು ಮೇನ್ ಬರುದು ಹೇಗೆ ಅಂದ್ರೆ ಐದರ್ ಫುಡ್ ಇಂದ ಇಲ್ಲಾದ್ರೆ ನೀರಿಂದ. ಈ ಸಾಲ್ಮೊನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾ ಫುಡ್ ಒಟ್ಟಿಗೆ ಇಲ್ಲಾದ್ರೆ ನೀರು ಒಟ್ಟಿಗೆ ಮಿಕ್ಸ್ ಆಗಿದ ನಂತರ ಆ ಫುಡ್ ನಾವು ಏನಾದ್ರೂ ಕನ್ಸ್ಯೂಮ್ ಮಾಡಿದ್ರೆ ತಕೊಂಡ್ರೆ ಆವಾಗ ಬರೋದು ಚಾನ್ಸ್ ಇರ್ತದೆ. ನಿಮ್ಗೆ ಡೌಟ್ ಬರ್ಬೋದು ಹೇಗೆ ಅದು ಬ್ಯಾಕ್ಟೀರಿಯಾ ನೀರ್ ಒಳಗೆ ಇಲ್ಲಾದ್ರೆ ಫುಡ್ ಒಳಗೆ ಹೋಗ್ತದೆ ಅಂತ. ಸೊ ಮೇನ್ ಈಗ ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ ಎಲ್ಲಿಯಾದ್ರೂ ರೋಡ್ ಸೈಡ್ ಫುಡ್ ತಗೊಳ್ಳಿಕ್ಕೆ ಹೋಗಿದ್ದೀರಿ, ಅವ್ರು ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಅವ್ರು ಕುಕ್ ಅದೇ ಕೈಯಲ್ಲಿ ಫುಡ್ ಕುಕ್ ಮಾಡ್ತಾರೆ. ಮತ್ತೆ ಇನ್ ಕೇಸ್ ಅವ್ರದ್ದು ಬಾಡಿ ಒಳಗೆ ಏನಾದ್ರು ಟೈಫಾಯ್ಡ್ ಏನಾದ್ರು ಬ್ಯಾಕ್ಟೀರಿಯಾ ಏನಾದ್ರು ಇದ್ರೆ ಆ ಬ್ಯಾಕ್ಟೀರಿಯಾ ಫುಡ್ ಒಟ್ಟಿಗೆ ಮಿಕ್ಸ್ ಆಗ್ತದೆ. ನೀವು ಅದೇ ಫುಡ್ ವಿದೌಟ್ ಇದು ಮಾಡಿ ತಿಂದ್ರೆ ನಿಮ್ದು ಇಮ್ಯುನಿಟಿ ಏನಾದ್ರು ಕಮ್ಮಿ ಇದ್ರೆ ಆ ಟೈಮಿಗೆ ಆ ಬ್ಯಾಕ್ಟೀರಿಯಾ ನಿಮ್ಮ ಬಾಡಿ ಒಳಗೆ ಹೋಗೋದು ಚಾನ್ಸ್ ಇರ್ತದೆ. ಇನ್ನೊಂದು ವೇ ಅಂದ್ರೆ ನೀರು, ಕೆಲವು ಸತಿ ನಾರ್ಮಲ್ ನೀರು ಸೂಯೇಜ್ ನೀರು ಒಟ್ಟಿಗೆ ಮಿಕ್ಸ್ ಆಗ್ತದೆ. ಆವಾಗ ನೀರು ನಾರ್ಮಲ್ ನೀರು ಕಂಟಾಮಿನೇಟ್ ಆಗ್ತದೆ. ಮತ್ತೆ ಇನ್ನೊಂದು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ನೀವು ತಗೊಳ್ತೀರಲ್ಲ, ಫ್ರೂಟ್ಸ್ ವೆಜಿಟೇಬಲ್ಸ್ ಕೆಲವು ಸತಿ ಅವ್ರು ಗ್ರೋ ಮಾಡೋದ್ ಕಡೆ ನೀರು ಗಲೀಜ್ ನೀರು ಹೋಗ್ತಾ ಇರ್ತದೆ. ಪ್ಲಸ್ ಅವ್ರು ಸ್ಟೋರ್ ಮಾಡೋದ್ ಕಡೆ ಏನಾದ್ರು ಕಂಟಾಮಿನೇಟ್ ಬೇರೆ ಗಲೀಜ್ ನೀರೊಟ್ಟಿಗೆ ಏನಾದ್ರು ಮಿಕ್ಸ್ ಆಗಿದ್ರೆ ನೀವು ಆ ವೆಜಿಟೇಬಲ್ ಇಲ್ಲಾದ್ರೆ ಫ್ರೂಟ್ ವಿದೌಟ್ ಬಾಯ್ಲ್ ಪೀಲ್ ತೆಗೆದೆ ನೀವು ಡೈರೆಕ್ಟ್ ವಿತ್ ಪೀಲ್ ಏನಾದ್ರು ತಕೊಂಡ್ರೆ ಮತ್ತೆ ವಿದೌಟ್ ಬಾಯ್ಲ್ ಏನಾದ್ರು ಮಾಡಿ ತಿಂದ್ರೆ ಆವಾಗ ಬರ್ತದೆ. ಮತ್ತೆ ಕೆಲವು ಸತಿ ಜ್ಯೂಸ್ ನೀವು ತಗೊಳ್ಳುವಾಗ ಅದಕ್ಕೆ ಐಸ್ ಏನ್ ಯೂಸ್ ಮಾಡ್ತಾರೆ, ಐಸ್ ಕೆಲವು ಸತಿ ಕರೆಕ್ಟ್ ಕ್ಲೀನ್ ನೀರು ಯೂಸ್ ಮಾಡುದಿಲ್ಲ ಅವರು, ಗಲೀಜ್ ನೀರಿದು ಐಸ್ ಯೂಸ್ ಮಾಡ್ತಾರೆ. ಆವಾಗ ಅದರಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಇದ್ರೆ ನಮ್ಮ ಬಾಡಿ ಒಳಗೆ ಹೋಗೋದು ಚಾನ್ಸ್ ಇರುತ್ತೆ. ಹಾಗಾದ್ರೆ ಎಲ್ಲಿ ಈ ಒಂದು ಟೈಫಾಯ್ಡ್ ಸಾಮಾನ್ಯವಾಗಿದೆ, ತುಂಬಾ ಸಾಮಾನ್ಯವಾಗಿದೆ ಅನ್ನುವಂಥದ್ದು? ಓಕೆ, ಟೈಫಾಯ್ಡ್ ಆಲ್ಮೋಸ್ಟ್ ಎಲ್ಲಾ ಕಡೆ ಉಂಟು, ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್ ಅಲ್ಲಿ ಇರ್ತದೆ. ಆದ್ರೆ ಮೋರ್ ಕಾಮನ್ಲಿ ಅಂದ್ರೆ ಜಾಸ್ತಿ ನಮ್ಗೆ ಕ್ರೌಡೆಡ್ ಏರಿಯಾಸ್ ಅಂದ್ರೆ ತುಂಬಾ ಜನರು ಇದ್ದದ್ದು ಪ್ಲೇಸ್, ಅಂದ್ರೆ ತುಂಬಾ ಜನರು ಇರುವಾಗ ಟಾಯ್ಲೆಟ್ ಎಲ್ಲ ಕ್ಲೀನ್ ಎಲ್ಲ ಇರುವುದಿಲ್ಲ, ಪ್ಲಸ್ ಹೈಜೀನ್ ಮೇಂಟೈನ್ ಮಾಡೋದು ತುಂಬಾ ಕಮ್ಮಿ ಆಗ್ತದೆ. ಆವಾಗ ಆ ತರದ್ದು ಕ್ರೌಡೆಡ್ ಪ್ಲೇಸ್ ಇಲ್ಲಾದ್ರೆ ಸ್ಯಾನಿಟೇಷನ್ ಕರೆಕ್ಟ್ ಇಲ್ಲದಿದ್ದದ್ದು ಪ್ಲೇಸ್ ಅಲ್ಲಿ ಇಲ್ಲಾದ್ರೆ ಎಲ್ಲಿ ಕರೆಕ್ಟ್ ಕೈ ತೊಳಿಲಿಕ್ಕೆ ಅದೆಲ್ಲ ಫೆಸಿಲಿಟಿ ಇಲ್ಲ, ಆ ತರದ ಪ್ಲೇಸ್ ಅಲ್ಲಿ ಜಾಸ್ತಿ ಟೈಫಾಯ್ಡ್ ನಮ್ಗೆ ಕಾಣ್ತದೆ. ಹಾಗಾದ್ರೆ ಇಂಥದ್ದೇ ವಯಸ್ಸು ಅಂತ ಏನಾದ್ರೂ ಇದೆಯಾ? ಇಂಥದೇ ವಯಸ್ಸಲ್ಲಿ ಒಂದು ಟೈಫಾಯ್ಡ್ ಜ್ವರ ಬರೋದು ಅಥವಾ ಸಣ್ಣ ಮಕ್ಕಳಲ್ಲೂ ಕೂಡ ಬರುತ್ತಾ ಹೇಗೆ? ಟೈಫಾಯ್ಡ್ ಜ್ವರ ಈ ಚಿಕ್ಕ ಪ್ರಾಯದವರಿಗೆ ಇಲ್ಲದ್ರೆ ದೊಡ್ಡ ಪ್ರಾಯದವರಿಗೆ ಆ ತರದ್ ಏನಿಲ್ಲ, ಎಲ್ಲ ಪ್ರಾಯದವರಿಗೆ ಬರ್ತದೆ. ಯಾರು ಕರೆಕ್ಟ್ ಫುಡ್ ತಕೊಳ್ಳೋದಿಲ್ಲ, ಕರೆಕ್ಟ್ ನೀರು ತಕೊಳ್ಳೋದಿಲ್ಲ, ಯಾರಿಗೆ ಬರ್ಬೋದು. ಆದ್ರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಚಿಕ್ಕ ಪ್ರಾಯದವರಿಗೆ ಸ್ವಲ್ಪ ಜಾಸ್ತಿ ಕಾಮನ್, ಹೌದು ಜಾಸ್ತಿ ಕಾಮನ್ ನಮ್ಗೆ ಕಾಣ್ತಾ ಉಂಟು ಕಂಪೇರ್ಡ್ ಟು ದ ಓಲ್ಡರ್ ಏಜ್ ಗ್ರೂಪ್. ಹಾಗಾದ್ರೆ ಈ ಒಂದು ಟೈಫಾಯ್ಡ್ ಜ್ವರದ ಸಿಂಪ್ಟಮ್ಸ್ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ಬೋದಾ? ಸಿಂಪ್ಟಮ್ಸ್ ಟೈಫಾಯ್ಡ್ ಜ್ವರ ಮೇನ್ ಸಿಂಪ್ಟಮ್ಸ್ ಅಂದ್ರೆ ನಾರ್ಮಲ್ ಹೇಗೆ ಜ್ವರ ಬರ್ತದೆ ಹಾಗೇನೆ ಇರ್ತದೆ. ಅಂದ್ರೆ ಸ್ವಲ್ಪ ಜ್ವರ ಬರುದು, ಮೈಕೈ ನೋವು ಬರುದು, ಚಳಿ ಬರ್ತದೆ ಕೆಲವರಿಗೆ, ಮತ್ತೆ ಕೆಲವರಿಗೆ ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು, ಲೂಸ್ ಮೋಷನ್ ಇರ್ತದೆ ಕೆಲವರಿಗೆ. ಇದೆಲ್ಲ ಮಾಮೂಲಿ, ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆಲ್ಲ ಸಿಂಪ್ಟಮ್ಸ್ ಇರ್ತದೆ. ಆದ್ರೆ ಈ ತರದ ಸಿಂಪ್ಟಮ್ಸ್ ಏನಾದ್ರು ಅವ್ರು ನಿಗ್ಲೆಕ್ಟ್ ಮಾಡಿದ್ರೆ, ಏನಿಲ್ಲ ಮಾಮೂಲಿ ಜ್ವರ ಮನೆಯಲ್ಲೇ ಕೂತ್ಕೊಳ್ತೇನಂತ ನಿಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ ಗೆ ಹೋಗೋದು ಚಾನ್ಸ್ ಇರ್ತದೆ. ಕಾಂಪ್ಲಿಕೇಶನ್ ಗೆ ಹೋದ್ರೆ ಆವಾಗ ಬೇರೆ ಪ್ರಾಬ್ಲಮ್, ಅಂದ್ರೆ ಹೊಟ್ಟೆ ನೋವು ಜಾಸ್ತಿ ಆಗ್ಬೋದು. ಹೊಟ್ಟೆ ನೋವು ಜಾಸ್ತಿ ಆಗಿ ಇನ್ಫೆಕ್ಷನ್ ಜಾಸ್ತಿ ಆದ್ರೆ ಹೊಟ್ಟೆ ಒಳಗೆ ಕರುಳಲ್ಲಿ ತೂತಾಗೋದು ಚಾನ್ಸ್ ಇರ್ತದೆ. ಅಂದ್ರೆ ಇಂಟೆಸ್ಟೈನಲ್ ಪರ್ಫರೇಷನ್ ಆಗಿ ಬ್ಲೀಡಿಂಗ್ ಆಗಿ
ಕಾಂಪ್ಲಿಕೇಟೆಡ್ ಸ್ಟೇಜಿಗೆ ಹೋಗ್ತದೆ. ಇಲ್ಲಾದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಏನಾದರೂ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ ಜಸ್ಟ್ ನಾರ್ಮಲ್ ಸಿಂಪ್ಟಮ್ಸ್ ಮಾತ್ರ, ನಾರ್ಮಲ್ ಹೇಗೆ ಬೇರೆ ಜ್ವರ ಎಲ್ಲ ಇರ್ತದೆ ಹಾಗೆ ಮಾತ್ರ ಇರ್ತದೆ, ಜಸ್ಟ್ ಜ್ವರ ಮೈಕೈ ನೋವು ಅಷ್ಟೇ. ಹಾಗಾದ್ರೆ ಇದನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದಾ ಅಥವಾ ಮತ್ತೆ ಮತ್ತೆ ಬರುವಂತಹ ಅಂದ್ರೆ ರಿಪೀಟ್ ಆಗುವಂತಹ ಚಾನ್ಸಸ್ ಇದೆಯಾ, ಹೇಗೆ? ಅದಕ್ಕೆ ಕರೆಕ್ಟ್, ನಾನು ಅದೇ ಹೇಳಿದ್ದು, ಕರೆಕ್ಟ್ ಟೈಮಿಗೆ ಬಂದರೆ, ನಿಗ್ಲೆಕ್ಟ್ ಮಾಡೋದಿಲ್ಲ ಆದರೆ ಟ್ರೀಟ್ಮೆಂಟ್ ಉಂಟು ಅದಕ್ಕೆ, ಪ್ಲಸ್ ಸಂಪೂರ್ಣ ಗುಣ ಆಗೋದು ಚಾನ್ಸ ಉಂಟು. ಆದರೆ ಒಂದ್ಸತಿ ಬಂದ್ಮೇಲೆ ಇನ್ನು ನಂಗೆ ಟೈಫಾಯ್ಡ್ ಜ್ವರ ಬರುದಿಲ್ಲ ಅಂತ ನಿಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ವಾಪಸ್ ಸೇಮ್ ಹೋಟೆಲಿಗೆ ಹೋಗಿ ಸೇಮ್ ರೆಸ್ಟೋರೆಂಟಿಗೆ ಹೋಗಿ ಆ ಥರದ್ದು ಫುಡ್ ತಗೊಂಡ್ರೆ ವಾಪಸ್ ಟೈಫಾಯ್ಡ್ ಜ್ವರ ಬರೋದು ಚಾನ್ಸ್ ಉಂಟು. ಅದಕ್ಕೆ ಒಂದ್ಸತಿ ಬಂದ್ಮೇಲೆ ಇನ್ನು ನಾನು ಏನು ಕೇರ್ ಮಾಡ್ಬೇಕಂತ ಇಲ್ಲ ಅಂತ ತಗೊಂಡು ಇದು ಪ್ರಿಕಾಷನ್ ಎಲ್ಲ ತಗೊಳ್ಳದೆ ಫುಡ್ ಎಲ್ಲ ತಗೊಂಡ್ರೆ ವಾಪಸ್ ಬರ್ತದೆ. ಅದಕ್ಕೆ ವಾಪಸ್ ಒಂದ್ಸತಿ ಬಂದ್ರೆ ವಾಪಸ್ ಎಷ್ಟೇ ಸತಿ ಬರೋದು ಚಾನ್ಸ್ ಇರ್ತದೆ. ಒಂದ್ಸತಿ ಬಂದ್ಮೇಲೆ ಜೀವನ ಪೂರ್ತಿ ಇನ್ನು ನಂಗೆ ಟೈಫಾಯ್ಡ್ ಬರುದಿಲ್ಲ ಆ ತರದ್ದು ಏನಿಲ್ಲ. ಹಾಗಾದ್ರೆ ನಾವು ಸೇವಿಸುವಂತಹ ಫುಡ್ ಕರೆಕ್ಟ್ ಆಗಿರ್ಬೇಕು. ಮೇನ್ ಫುಡ್ ಮತ್ತೆ ನೀರು, ಫುಡ್ ಮತ್ತೆ ನೀರು ಕರೆಕ್ಟ್ ಆಗಿ ತಕೊಂಡ್ರೆ, ಕರೆಕ್ಟ್ ಕ್ಲೀನ್ ಇದ್ದದ್ದು ತಕೊಂಡ್ರೆ ಆ ಥರದ್ದು ಏನಿಲ್ಲ. ಎಸ್ ಡಾಕ್ಟರ್, ಇನ್ನು ಕ್ಯಾರಿಯರ್ಗಳ ಬಗ್ಗೆ ಹೇಳೋದಾದ್ರೆ ಅದನ್ನ ಪತ್ತೆ ಹಚ್ಚಲು ಸಾಧ್ಯವಾ, ಹೇಗೆ ಅಂತ? ಕ್ಯಾರಿಯರ್ಸ್, ಫಸ್ಟ್ ನಾನು ಕ್ಯಾರಿಯರ್ ಸ್ಟೇಜ್ ಏನಂತ ನಿಮಗೆ ಹೇಳ್ತೇನೆ. ಫಸ್ಟ್ ಫಾರ್ ಎಕ್ಸಾಂಪಲ್, ಒಂದು ಮನುಷ್ಯರಿಗೆ ಟೈಫಾಯ್ಡ್ ಜ್ವರ ಬಂದಿದೆ, ಮತ್ತೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾನೆ, ಪೇಷಂಟ್ ತಗೊಳ್ತಾನೆ, ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗ್ತದೆ. ಅಂದರೆ ಮತ್ತೆ ಸ್ವಲ್ಪ ಸಮಯ ನಂತರ ಕೆಲವರಿಗೆ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೇಷಂಟ್ಸಿಗೆ ಬಾಡಿಯಲ್ಲಿ ಇದ್ದದ್ದು ಬ್ಯಾಕ್ಟೀರಿಯಾ ಕಂಪ್ಲೀಟ್ಲಿ ಹೋಗ್ತದೆ. ಆದರೆ ಕೆಲವರಿಗೆ 1 to 6% ಜನರಿಗೆ ಆ ಬ್ಯಾಕ್ಟೀರಿಯಾ ಬಾಡಿಯಲ್ಲಿ ಉಳಿತದೆ. ಇದು ಬ್ಯಾಕ್ಟೀರಿಯಾ ಬಾಡಿಯಲ್ಲಿ ಉಳಿದ್ರೆ ಏನು ಪ್ರಾಬ್ಲಮ್ ಅಂದರೆ, ಪೇಷಂಟಿಗೆ ಏನು ಪ್ರಾಬ್ಲಮ್ ಇಲ್ಲ, ಪೇಷಂಟ್ಗೆ ಏನು ಗೊತ್ತಾಗೋದೇ ಇಲ್ಲ ಒಳಗೆ ಬ್ಯಾಕ್ಟೀರಿಯಾ ಉಂಟಂತ. ಪ್ರಾಬ್ಲಮ್ ಬೇರೆಯವರಿಗೆ, ಅಂದ್ರೆ ಅವ್ರದ್ದು ಮೋಷನಲ್ಲಿ ಕಂಟಿನ್ಯೂಸ್ ಈ ಬ್ಯಾಕ್ಟೀರಿಯಾ ಹೋಗ್ತಾ ಇರ್ತದೆ. ಸೊ ಅವರು ಇನ್ ಕೇಸ್ ಆ ಪೇಷಂಟ್ ಎಲ್ಲಿಯಾದ್ರೂ ಕುಕ್ ಏನಾದ್ರು ಇದ್ರೆ, ಇಲ್ಲಾದ್ರೂ ಫುಡ್ ಹ್ಯಾಂಡ್ಲಿಂಗ್ ಅಲ್ಲಿ ಏನಾದ್ರು ಇನ್ವಾಲ್ವ್ ಆದ್ರೆ, ಅವ್ರು ಕರೆಕ್ಟ್ ಕೈ ಎಲ್ಲ ತೊಳೆಯೋದೆಲ್ಲ ಮಾಡುದಿಲ್ಲ ಆದ್ರೆ, ಆವಾಗ ಅವ್ರದ್ದು ಬಾಡಿಯಿಂದ ಅವ್ರದ್ದು ಕೈಯಿಂದ ಫುಡ್ಡಿಗೆ ಟ್ರಾನ್ಸ್ಮಿಟ್ ಆಗೋದು ಚಾನ್ಸ್ ಉಂಟು ಬ್ಯಾಕ್ಟೀರಿಯಾ. ಅದಕ್ಕೆ ಮೇನ್ ಬೇರೆಯವ್ರಿಗೋಸ್ಕರ ಅವ್ರಿಗೆ ಟೆಸ್ಟ್ ಮಾಡಬೇಕಾಗ್ತದೆ, ಅವ್ರಿಗೆ ಆ ಥರದ ಕ್ಯಾರಿಯರ್ ಸ್ಟೇಜನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇಲ್ಲಾಂದ್ರೆ ಪೇಷಂಟಿಗೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಅವ್ರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಅವ್ರಿಗೆ ಗೊತ್ತಾಗೋದು ಸಹ ಇಲ್ಲ ಒಳಗೆ ಬ್ಯಾಕ್ಟೀರಿಯಾ ಉಂಟು ಅಂತ. ಎಸ್ ಡಾಕ್ಟರ್, ಇವಾಗ ಇನ್ನಷ್ಟು ಮಾತನಾಡೋಣ, ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ನೀವು ಕ್ಯಾರಿಯರ್ಸ್ ಸ್ಟೇಜ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇದನ್ನ ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು ಅನ್ನೋದು ಡಾಕ್ಟರ್? ಇದು ಪತ್ತೆ ಹಚ್ಚಲೇಬೇಕು, ನೆಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ, ನಾವು ನೋಡ್ಲೇಬೇಕು. ಆ ಥರದ ಕ್ಯಾರಿಯರ್ ಸ್ಟೇಜ್ ಎಸ್ಪೆಷಲಿ ಏನಾದ್ರು ಕುಕಿಂಗ್ ಅಲ್ಲಿ ಎಲ್ಲ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಅದು ಡಿಟೆಕ್ಟ್ ಮಾಡಬೇಕಾಗ್ತದೆ. ಡಿಟೆಕ್ಟ್ ಮಾಡ್ಲಿಕ್ಕೆ ಟೆಸ್ಟ್ ಸಹ ಉಂಟು. ಆ ಥರದ ಪೇಷಂಟ್ಸ್ ಇದು ಬ್ಲಡ್ ಇಲ್ಲಾದ್ರೆ ಸ್ಟೂಲ್ ಟೆಸ್ಟಿಗೆ ಕಳಿಸಿ ಅದರಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಉಂಟಂತ ನೋಡ್ಬೋದು. ಸೊ ಅದು ಮಾಡಬೇಕಾಗ್ತದೆ. ಜೊತೆಗೆ ಯಾವೆಲ್ಲ ಚಿಕಿತ್ಸೆಗಳು ಈ ಒಂದು ಕ್ಯಾರಿಯರ್ಗೆ ಲಭ್ಯವಿದೆ ಅನ್ನುವಂಥದ್ದು ಡಾಕ್ಟರ್? ಒಂದ್ಸತಿ ಅವ್ರದ್ದು ಸ್ಟೂಲ್ ಇಲ್ಲಾದ್ರೆ ಬ್ಲಡ್ ಅಲ್ಲಿ ಬ್ಯಾಕ್ಟೀರಿಯಾ ಉಂಟಂತ ಗೊತ್ತಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಉಂಟು. ನಾರ್ಮಲ್ ಆಂಟಿಬಯೋಟಿಕ್ಸ್ ಕೊಟ್ಟು ಟ್ರೀಟ್ ಮಾಡ್ಬೋದು. ಅದ್ರ ಪ್ರಕಾರ ಹೇಗೆ ಉಂಟು, ಎಷ್ಟು ಇದು ಏನೆಲ್ಲ ಇದು ಉಂಟಂತ ಅದ್ರ ಪ್ರಕಾರ ನಾವು ಡ್ಯೂರೇಷನ್, ಯೂಶುವಲಿ ಕೆಲವರಿಗೆ 1 ವಾರ, ಕೆಲವರಿಗೆ 2 ವಾರ, ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಉಂಟು ಕ್ಯಾರಿಯರ್ ಸ್ಟೇಜ್ ಅವರಿಗೆ. ಹಾಗಾದ್ರೆ ಭವಿಷ್ಯದಲ್ಲಿ ಇದೇನಾದ್ರೂ ಅಪಾಯವನ್ನ ತಂದು ಕೊಡುತ್ತಾ, ಹೇಗೆ ಅಂತ? ಭವಿಷ್ಯದಲ್ಲಿ ಕ್ಯಾರಿಯರ್ ಸ್ಟೇಜ್ ಅವ್ರಿಗೆ ಸಿಂಪ್ಟಮ್ಸ್ ಇರುವುದಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಆದ್ರೆ ಹೀಗೇನೆ ಬಿಟ್ರೆ ಕೆಲವರಿಗೆ ಗಾಲ್ ಬ್ಲಾಡರ್ ಅಂತ ಉಂಟು ಗ್ರಂಥಿ, ಗಾಲ್ ಬ್ಲಾಡರ್ ಕ್ಯಾನ್ಸರ್ ಎಲ್ಲ ಬರೋದು ಚಾನ್ಸ್ ಇರ್ತದೆ. ಅದಕ್ಕೆ ಕಂಪ್ಲೀಟ್ ನಿಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ಅವ್ರಿಗೆ ಇನ್ ಫ್ಯೂಚರ್ ಆ ಟೈಮಿಗೆ ಸಿಂಪ್ಟಮ್ಸ್ ಬರುದಿಲ್ಲ ಆದ್ರೆ ಸಹ ಒಳಗೆ ಬ್ಯಾಕ್ಟೀರಿಯಾ ಕಂಟಿನ್ಯೂಸ್ ಇದ್ದು ಇನ್ ಫ್ಯೂಚರ್ ಕೆಲವರಿಗೆ ಗಾಲ್ ಬ್ಲಾಡರ್ ಸಮಸ್ಯೆ, ಗಾಲ್ ಬ್ಲಾಡರ್ ಕ್ಯಾನ್ಸರ್ ಎಲ್ಲ ಬರೋದು ಚಾನ್ಸ್ ಇರ್ತದೆ. ಹೌದೌದು, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಒಂದು ಬೇರೆಯವ್ರಿಗೋಸ್ಕರ, ಪ್ಲಸ್ ಇನ್ ಕೇಸ್ ಅವ್ರಿಗೆ ಇನ್ ಫ್ಯೂಚರ್ ಏನು ಪ್ರಾಬ್ಲಮ್ ಬರದಿದ್ದಾಗೆ ಟ್ರೀಟ್ಮೆಂಟ್ ಕೊಡಬೇಕು.
ಎಸ್. ಹಾಗೇನೆ ಇನ್ನು ಟೈಫಾಯ್ಡ್ ಜ್ವರ ಅನ್ನುವಂಥದ್ದು ಮನುಷ್ಯರಲ್ಲಿ ಮಾತ್ರ ಇರುತ್ತಾ ಅಥವಾ ಪ್ರಾಣಿಗಳಲ್ಲೂ ಕೂಡ ಬರುವಂತಹ ಚಾನ್ಸಸ್ ಇದೆಯಾ ಅಂತ? ಓಕೆ, ಇದು ಮೇನ್ ಡಿಸೀಸ್ ಮನುಷ್ಯರ ಡಿಸೀಸೇ. ಪ್ರಾಣಿ ಪಕ್ಷಿಯಲ್ಲಿ ಎಲ್ಲ ಇರುವುದಿಲ್ಲ. ಪ್ರಾಣಿ ಕಚ್ಚಿದ್ರೆ ಪಕ್ಷಿ ಒಟ್ಟಿಗೆ ಇದ್ರೆಲ್ಲ ಬರುದು ಚಾನ್ಸ್ ಇಲ್ಲ. ಮೇನ್ ಮನುಷ್ಯರಿಂದ ಐದರ್ ಫುಡ್ ಇಲ್ಲಾದ್ರೆ ನೀರಿಂದ ಬರುದು, ಇಲ್ಲಾದ್ರೆ ಟೈಫಾಯ್ಡ್ ಬೇರೆ ಪೇಷಂಟ್ಸ್ ಒಟ್ಟಿಗೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವರಿಂದ ಹರಡುತ್ತದೆ. ಆದ್ರೆ ಪ್ರಾಣಿ ಪಕ್ಷಿಯಿಂದ ಬರುದು ಚಾನ್ಸ್ ಇಲ್ಲ. ಹ್ಯೂಮನ್ ಮನುಷ್ಯರ ಕಾಯಿಲೆ ಅದು. ಹಾಗಾದ್ರೆ ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂತ ಕಾಯಿಲೆ ಹೌದು. ಮೇನ್ ಈಗ ಯಾವ್ದಾದ್ರು ಟೈಫಾಯ್ಡ್ ಪೇಷಂಟ್ಸ್ ಒಟ್ಟಿಗೆ ನಾವು ಕಾಂಟ್ಯಾಕ್ಟಿಗೆ ಬಂದ್ರೆ ಅವ್ರದ್ದು ಒಂದ್ಸತಿ ಟೈಫಾಯ್ಡ್ ಬಂದ ಮೇಲೆ ಅವ್ರದ್ದು ಸರ್ಟನ್ ಅವ್ರ ಕಂಪ್ಲೀಟ್ ಆಗೋ ತನಕ ಅವ್ರದ್ದು ಸ್ಟೂಲ್ ಅಲ್ಲಿ ಮೋಷನ್ ಅಲ್ಲಿ ಈ ಬ್ಯಾಕ್ಟೀರಿಯಾ ಹೋಗ್ತಾ ಇರ್ತದೆ, ಪಾಸ್ ಆಗ್ತಾ ಇರ್ತದೆ ಕಂಪ್ಲೀಟ್ ಗುಣ ಆಗೋ ತನಕ. ಸೊ ನೀವು ಅವರೊಟ್ಟಿಗೆ ಕಾಂಟ್ಯಾಕ್ಟಿಗೆ ಬಂದ್ರೆ ಅವರು ಕರೆಕ್ಟ್ ಕೈಯೆಲ್ಲ ತೊಳೆಯುವುದಿಲ್ಲ ಆದ್ರೆ ಆ ಟೈಮಿಗೆ ಸ್ಪ್ರೆಡ್ ಆಗೋದು ಚಾನ್ಸ್ ಇರ್ತದೆ ಅದಕ್ಕೆ. ಹಾಗಾದ್ರೆ ಈ ಒಂದು ಟೈಫಾಯ್ಡ್ ಜ್ವರಕ್ಕೆ ಯಾವ ರೀತಿಯ ಟೆಸ್ಟ್ ಮಾಡ್ತಾರೆ ಅಂತ? ಅದಕ್ಕೆ ಟೆಸ್ಟ್ ಉಂಟು. ಫಸ್ಟ್ ನಾವು ಪೇಷಂಟ್ಸ್ ಬಂದ ಕೂಡಲೇ ನಾವು ನೋಡ್ತೇವೆ ಟೈಫಾಯ್ಡ್ ಇದು ಲಕ್ಷಣ ಉಂಟಾ ಇಲ್ಲ ಅಂತ. ಮತ್ತೆ ಟೈಫಾಯ್ಡ್ ಏನಾದರೂ ಡೌಟ್ ಇದ್ರೆ ಅವ್ರದ್ದು ಸ್ಟೂಲ್, ಯೂರಿನ್ ಮತ್ತೆ ಬ್ಲಡ್ ಎಲ್ಲ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಸೊ ಅದ್ರ ಪ್ರಕಾರ ಮತ್ತೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಹಾಗಾದ್ರೆ ಯಾವೆಲ್ಲ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ, ಹೇಗಿರುತ್ತೆ ಆ ಟ್ರೀಟ್ಮೆಂಟ್ ಅನ್ನೋಂಥದ್ದು? ಟ್ರೀಟ್ಮೆಂಟ್ ಮಾಮೂಲಿ ಜಸ್ಟ್ ಸಿಂಪಲ್ ಜ್ವರ, ಕೆಲವರು ಜಸ್ಟ್ ಇನಿಷಿಯಲ್ ಸ್ಟೇಜಲ್ಲೇ ಬರ್ತಾರೆ, ಸ್ವಲ್ಪ ಜ್ವರ ಆಗಿದ ತಕ್ಷಣ ಕೂಡಲೇ ಬರ್ತಾರೆ ಡಾಕ್ಟರ್ ಹತ್ರ. ಜಸ್ಟ್ ಜ್ವರ, ಮೈಕೈ ನೋವು, ಬೇರೆ ಎಂತ ಕಾಂಪ್ಲಿಕೇಶನ್ ಇಲ್ಲ, BP ಎಲ್ಲ ನಾರ್ಮಲ್ ಉಂಟು, ತಿನ್ಲಿಕ್ಕೆಲ್ಲ ಕರೆಕ್ಟ್ ಆಗ್ತದೆ. ಆ ಟೈಮಿಗೆ ಆ ಪೇಷಂಟ್ಸಿಗೆ ನಾವು ಜಸ್ಟ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾವು ಹೇಳ್ತೇವೆ. ಆದ್ರೆ ಕೆಲವು ಪೇಷಂಟ್ಸಿಗೆ BP ಎಲ್ಲ ಡೌನ್ ಆಗಿರ್ತದೆ, ಫುಡ್ ಎಲ್ಲ ತಗೊಳ್ಲಿಕ್ಕೆ ಆಗುದಿಲ್ಲ, ನಾವು ಟ್ಯಾಬ್ಲೆಟ್ ಕೊಟ್ರೆ ಹೇಗೆ ತಗೊಳ್ತಾರೆ ಅವರು, ವಾಂತಿ ಇರ್ತದೆ. ಆ ಟೈಮಿಗೆ ನಾವು ಅಡ್ಮಿಟ್ ಮಾಡಿ ಅವ್ರಿಗೆ ಡ್ರಿಪ್ಸ್ ಮತ್ತೆ ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಟ್ಯಾಬ್ಲೆಟ್ ಇದೆ ಅಂತ ಹೇಳಿದ್ರೆ ಯಾವೆಲ್ಲ ಸಮಯಕ್ಕೆ ಆ ಟ್ಯಾಬ್ಲೆಟ್ ಅನ್ನ ತಗೊಳ್ಬೇಕು ಅನ್ನೋದು? ಅದು ಆಂಟಿಬಯೋಟಿಕ್ ಹೇಗೆ ನಾವು ರುಟೀನ್ಲಿ ಆಂಟಿಬಯೋಟಿಕ್ ಪ್ರಿಸ್ಕ್ರೈಬ್ ಮಾಡ್ತೇವಲ್ಲ ಹಾಗೇನೆ ಬೆಳಿಗ್ಗೆ ಬೇಸ್ಡ್ ಆನ್ ಯಾವ್ದು ಆಂಟಿಬಯೋಟಿಕ್ ಅದ್ರ ಪ್ರಕಾರ ನಾವು ಕೊಡ್ತೇವೆ. ಎಸ್, ಈಗ ಸಾಮಾನ್ಯ ಜ್ವರ ಅಂತ ಹೇಳಿದ್ರೆ 4-5 ದಿವಸದಲ್ಲಿ ಗುಣ ಆಗ್ಬೋದು, ಸೊ ಚೇತರಿಸಿಕೊಳ್ಬಹುದು. ಸೊ ಈ ಒಂದು ಟೈಫಾಯ್ಡ್ ಜ್ವರ ಬಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಚೇತರಿಸಿಕೊಳ್ಳೋದಕ್ಕೆ ಅನ್ನುವಂಥದ್ದು? ಓಕೆ, ಟೈಫಾಯ್ಡ್ ಜ್ವರ ಬಂದ ಕೂಡಲೇ ನಾರ್ಮಲ್ ಅಂದ್ರೆ ನಾನು ಕೆಲವರಿಗೆ ಕಾಂಪ್ಲಿಕೇಶನ್ಗೆ ಹೋಗ್ತದೆ, ಕೆಲವರಿಗೆ ಕಾಂಪ್ಲಿಕೇಶನ್ ಬರುವುದಿಲ್ಲ. ಓಕೆ, ಸಿಂಪಲ್ ವಿದೌಟ್ ಕಾಂಪ್ಲಿಕೇಶನ್ ಇದ್ದವರಿಗೆ ಆಂಟಿಬಯೋಟಿಕ್ಸ್ ಕೊಟ್ಟ ಕೂಡಲೇ ಗುಣ ಆಗ್ತಾರೆ. ಆಲ್ಮೋಸ್ಟ್ ಕೆಲವರಿಗೆ 1 ವೀಕ್ ಒಳಗೆ ಕಂಪ್ಲೀಟ್ ಗುಣ ಆಗ್ತಾರೆ, ಮೈಕೈ ನೋವು ಕಮ್ಮಿ ಆಗ್ತದೆ, ಜ್ವರ ಎಲ್ಲ ಕಮ್ಮಿ ಆಗ್ತದೆ. ಬಟ್ ಇನ್ ಕೇಸ್ ಅವರು ಕಾಂಪ್ಲಿಕೇಟೆಡ್ ಸ್ಟೇಜ್ ಅಲ್ಲಿ ಬಂದ್ರೆ, ಇಲ್ಲಾದ್ರೆ ಬೇರೆ ಎಂತ ಪ್ರಾಬ್ಲಮ್ ಇದ್ರೆ ಅದ್ರ ಒಟ್ಟಿಗೆ BP ಎಲ್ಲ ಡೌನ್ ಉಂಟು, ಬೇರೆ ತುಂಬಾ ವಾಮಿಟಿಂಗ್ ಎಲ್ಲ ಉಂಟು, ಆ ಟೈಮಿಗೆ ಕೆಲವರಿಗೆ ಸ್ವಲ್ಪ ಡಿಲೇ ಆಗ್ತದೆ, 2 ವೀಕ್ಸ್ 3 ವೀಕ್ಸ್ ಆಗ್ಬೋದು. ಇಲ್ಲಾದ್ರೆ ನಾರ್ಮಲಿ ಏನ್ ಕಾಂಪ್ಲಿಕೇಶನ್ ಇಲ್ಲದಿದ್ರೆ ವಿದಿನ್ 1 ವೀಕ್ ಗುಣ ಆಗ್ತದೆ. ಎಸ್, ಇನ್ನು ಟೈಫಾಯ್ಡ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೇಳೋದು ಅದೊಂದು ಡೇಂಜರಸ್ ಜ್ವರ ಅಂತ. ಸೊ ಮರಣ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು ಡಾಕ್ಟರ್? ಈಗ ಒಳ್ಳೆ ಟ್ರೀಟ್ಮೆಂಟ್ ಉಂಟು ಟೈಫಾಯ್ಡಿಗೆ. ಪ್ಲಸ್ ಕೂಡಲೇ ಹಾಸ್ಪಿಟ್ಲಿಗೆ ಬಂದು ಕೂಡಲೇ ಟ್ರೀಟ್ಮೆಂಟ್ ತಗೊಂಡ್ರೆ, ನಿಗ್ಲೆಕ್ಟ್ ಮಾಡುದಿಲ್ಲ ಆದ್ರೆ ಆಲ್ಮೋಸ್ಟ್ ಮರಣ ಪ್ರಮಾಣ ಲೆಸ್ ದೆನ್ 1%, 1%ಗಿಂತ ಕಮ್ಮಿ. ಆದ್ರೆ ನಿಗ್ಲೆಕ್ಟ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋದಿಲ್ಲ ಆದ್ರೆ ಆವಾಗ ಮಾತ್ರ ಚಾನ್ಸ್ ಉಂಟು. ಅದು ನಾನು ಹೇಳಿದೆ ಅಲ್ಲ, ಕರುಳಲ್ಲಿ ಇದಾಗಿ ಬ್ಲೀಡಿಂಗ್ ಆಗೋದು, ಇಂಟೆಸ್ಟೈನಲ್ ಪರ್ಫರೇಷನ್ ಎಲ್ಲ ಆಗೋದು ಚಾನ್ಸ್ ಉಂಟು. ಆದ್ರೆ ಓವರ್ ಆಲ್ ಆ ಥರದ್ದು ಮೊರ್ಟಾಲಿಟಿ ತುಂಬ ಕಮ್ಮಿ, ಲೆಸ್ ದೆನ್ 1%. ಅಂದ್ರೆ ಮೇನ್ ಈಗ ಟ್ರೀಟ್ಮೆಂಟ್ ಉಂಟು, ಮುಂಚೆ ಎಲ್ಲ ಟ್ರೀಟ್ಮೆಂಟ್ ಇರಲಿಲ್ಲ, ಅದಕ್ಕೆ ಟೈಫಾಯ್ಡ್ ಬಂದ ಕೂಡಲೇ ಜೀವನೇ ಹೋಗ್ಬೋದು ಅಂತ ಆ ಥರದ್ದೆಲ್ಲ ಇತ್ತು. ಈಗ ಬೆಸ್ಟ್ ಟ್ರೀಟ್ಮೆಂಟ್ ಉಂಟು, ಕೂಡಲೇ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಲೆಸ್ ದೆನ್ 1% ಚಾನ್ಸ್. ಎಸ್ ಡಾಕ್ಟರ್, ಈಗ ಒಬ್ಬ ರೋಗಿ ಈ ಒಂದು ಟೈಫಾಯ್ಡ್ ಜ್ವರಕ್ಕೆ ಒಳಗಾದ ನಂತರ ಸಂಪೂರ್ಣವಾಗಿ ಗುಣವಾಗಿರ್ತಾನೆ, ನಂತರ ಮತ್ತೆ ಮತ್ತೆ ರಿಪೀಟ್ ಆಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ? ಹೌದು, ಅದೇ ಒಂದ್ಸತಿ ಟೈಫಾಯ್ಡ್ ಬಂದ್ರೆ ವಾಪಸ್ ಬರೋದು ಚಾನ್ಸ್ ಉಂಟು. ಒಂದ್ಸತಿ ಬಂದ್ಮೇಲೆ ನೆಕ್ಸ್ಟ್ ಟೈಮ್ ಬರುದಿಲ್ಲ ಅಂತ ಇಲ್ಲ, ವಾಪಸ್ ಬರ್ತದೆ. 2ನೇ ಸತಿ, 3ನೇ ಸತಿ, 4ನೇ ಸತಿ ಅವ್ರು ಎಷ್ಟು ನಿಗ್ಲೆಕ್ಟ್ ಮಾಡ್ತಾರೆ, ಎಷ್ಟು ವಾಪಸ್ ಅಲ್ಲಿ ಹೋಗಿ ತಿಂತಾರೆ, ವಾಪಸ್ ಬರೋದು ಚಾನ್ಸ್ ಉಂಟು. ಅದಕ್ಕೆ ಜೀವನ ಪೂರ್ತಿ ಬರುದಿಲ್ಲ ಅಂತ ಇಲ್ಲ, ವಾಪಸ್ ಬರ್ತಾ ಇರ್ತದೆ ಅದು. ಹಾಗಾದ್ರೆ ಅದು ಬಾರದಂತೆ ತಡೆಗಟ್ಟುವಂತಹ ಏನಾದರೂ ಕ್ರಮಗಳಿದೆಯಾ? ಬಾರದೆ ಅಂದ್ರೆ ಮೇನ್ ನಾವು ಕ್ಲೀನ್ ಇರಬೇಕು.
ಎಷ್ಟಾಗ್ತದೆ ಕೈ ಎಲ್ಲ ತೊಳೆದು ಮತ್ತೆ ಫುಡ್ ಎಲ್ಲ ಕ್ಲೀನ್ ಇದ್ದದ್ದು ಪ್ಲೇಸ್ ಇಂದ ಫುಡ್ ಎಲ್ಲ ತಿನ್ಬೇಕು. ಮತ್ತೆ ಎಷ್ಟಾಗ್ತದೆ ನಾವು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಿನ್ನುವಾಗ ಸರಿ ವಾಶ್ ಮಾಡಬೇಕು. ವಾಶ್ ಮಾಡಿ ಯಾವುದೆಲ್ಲ ಆಗ್ತದೆ ಅದ್ರದ್ದು ಪೀಲ್ ತೆಗೆದು ತಿನ್ಬೇಕು, ಸಿಪ್ಪೆ ತೆಗೆದು ತಿನ್ಬೇಕಾಗ್ತದೆ. ಅಂದ್ರೆ ಸಿಪ್ಪೆ ಮೇಲೆ ಏನಾದ್ರೂ ಇದ್ರೆ ಜರ್ಮ್ಸ್ ಎಲ್ಲ ಇದು ಬ್ಯಾಕ್ಟೀರಿಯಾ ಎಲ್ಲ ಇದ್ರೆ ಆವಾಗ ಬಾಡಿ ಒಳಗೆ ಹೋಗ್ತದೆ. ಅದಕ್ಕೆ ಎಷ್ಟಾಗ್ತದೆ ಸಿಪ್ಪೆ ಎಲ್ಲ ತೆಗೆದು ತಿನ್ಬೇಕಾಗ್ತದೆ. ಮತ್ತೆ ಹೊರಗೆ ಹೋಗುವಾಗೆಲ್ಲ ಜಾಸ್ತಿ ಕೋಲ್ಡ್ ಇದ್ದದೆಲ್ಲ ಬೇಡ, ಬಿಸಿ ಇದ್ದದ್ದು ಫುಡ್ ಎಲ್ಲ ತಕೊಳ್ಬಹುದು. ಕೋಲ್ಡ್ ಜ್ಯೂಸ್ ಎಲ್ಲ ತಕೊಳ್ಳೋದಾದ್ರೆ ಅದಕ್ಕೆ ಐಸ್ ಎಲ್ಲ ಹಾಕಿ ಎಲ್ಲ ತಕೊಳ್ಳೋದೆಲ್ಲ ಬೇಡ. ಮತ್ತೆ ಅದಕ್ಕೆ ಹೆಲ್ದಿ ಫುಡ್ ತಕೊಂಡ್ರೆ ಸಾಕು. ಎಸ್ ಡಾಕ್ಟರ್, ಇನ್ನು ಇದೊಂದು ಟೈಫಾಯ್ಡ್ ವ್ಯಾಕ್ಸಿನೇಷನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ಹೌದು, ಇದಕ್ಕೆ ಟೈಫಾಯ್ಡ್ ಜ್ವರಕ್ಕೆ ವ್ಯಾಕ್ಸಿನೇಷನ್ ಉಂಟು, ಆದ್ರೆ ನಾವು ರುಟೀನ್ಲಿ ನಾವು ಕೊಡುದಿಲ್ಲ ಪೇಷಂಟ್ಸಿಗೆ. ಅಂದ್ರೆ ಟೈಫಾಯ್ಡ್ ವ್ಯಾಕ್ಸಿನ್ ಕೊಟ್ಟಿದ ನಂತರ ಸಹ ಟೈಫಾಯ್ಡ್ ಜ್ವರ ಬರುವುದು ಚಾನ್ಸ್ ಉಂಟು. ಅಂದ್ರೆ ಕೊಟ್ಟಿದ ನಂತರ ಇನ್ನು ಬ್ಯಾಕ್ಟೀರಿಯಾ ಒಳಗೆ ಹೋದ್ರೆ ಟೈಫಾಯ್ಡ್ ಜ್ವರ ಬರುದಿಲ್ಲ ಅಂತ ಇಲ್ಲ. ತಕೊಂಡ್ರೆ ಸಹ 100% ಎಫೆಕ್ಟಿವ್ ಇಲ್ಲ. ಆದ್ರೆ ಕೆಲವರು ಕ್ರೌಡೆಡ್ ಏರಿಯಾಸಿಗೆ ಹೋಗ್ತಾರೆ, ಟೈಫಾಯ್ಡ್ ಕೆಲವು ಪ್ಲೇಸಸ್ ಅಲ್ಲಿ ಟೈಫಾಯ್ಡ್ ಜಾಸ್ತಿ ಉಂಟು, ಆ ಪ್ಲೇಸಿಗೆ ಅವ್ರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಆ ಟೈಮಿಗೆ ನಾವು ರೆಕಮೆಂಡ್ ಮಾಡ್ತೇವೆ ಟೈಫಾಯ್ಡ್ ವ್ಯಾಕ್ಸಿನೇಷನ್. ಮತ್ತೆ ಅದು ಇಂಜೆಕ್ಷನ್ ಕೊಟ್ಟಿದ ಮೇಲೆ ಸಹ ಇಟ್ ಇಸ್ ನಾಟ್ ಲೈಫ್ ಲಾಂಗ್ ವ್ಯಾಕ್ಸಿನ್. ಒಂದ್ಸತಿ ಕೊಟ್ಟ ಮೇಲೆ ಜೀವನ ಪೂರ್ತಿ ವಾಪಸ್ ಇಂಜೆಕ್ಷನ್ ತಗೊಳ್ಲಿಕ್ಕೆ ಇಲ್ಲ ಅಂತ ಇಲ್ಲ. ವಾಪಸ್ ಅದರದ್ದು ಬೂಸ್ಟರ್ ಡೋಸ್ ತಗೊಳ್ತಾ ಇರ್ಬೇಕು. ಮತ್ತೆ ತಗೊಂಡಿದ ನಂತರ ಸಹ ಇಫೆಕ್ಟಿವ್ 100% ಉಂಟು ಅಂತ ಹೇಳಲಿಕ್ಕಿಲ್ಲ. ತಗೊಂಡಿದ ನಂತರ ಸಹ ಕೆಲವರಿಗೆ ಬಂದದುಂಟು. ಆದ್ರೆ ಅದಕ್ಕೆ ನಾವು ನೋಡುದು ತುಂಬಾ ಹೈ ರಿಸ್ಕ್ ಇದ್ದ ಪೇಷಂಟ್ಸ್, ಅಂದ್ರೆ ಹೈ ರಿಸ್ಕ್ ಪ್ಲೇಸ್ ಅಲ್ಲಿ ಹೋಗ್ತಾ ಇದ್ದಾರೆ, ತುಂಬಾ ಕ್ರೌಡೆಡ್ ಏರಿಯಾ, ಹೈಜೀನ್ ತುಂಬಾ ಒಳ್ಳೇದಿಲ್ಲ, ಆ ಪೇಷಂಟ್ಸಿಗೆಲ್ಲ ನಾವು ಆ ಜನರಿಗೆಲ್ಲ ತಗೊಳ್ಳಿಕ್ಕೆ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಹೇಳ್ತೇವೆ. ಎಸ್ ಡಾಕ್ಟರ್, ಇವಾಗ ಇನ್ನಷ್ಟು ಮಾತನಾಡೋಣ, ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ಟೈಫಾಯ್ಡ್ ವ್ಯಾಕ್ಸಿನೇಷನ್ ಬಗ್ಗೆ ಒಂದು ಹೇಳ್ತಾ ಇದ್ರಿ. ಸೊ ಇದು 100% ಪರಿಣಾಮಕಾರಿಯಾ ಹೇಗೆ ಅಂತ? ಹೌದು, ಅದೇ 100% ಎಫೆಕ್ಟಿವ್ ಇಲ್ಲ. ಅದು ತಕೊಂಡ್ಮೇಲೆ ಟೈಫಾಯ್ಡ್ ಬಂದದುಂಟು. ಅದಕ್ಕೆ ಜಾಸ್ತಿ ರಿಸ್ಕ್ ಇದ್ದವರಿಗೆ ಮಾತ್ರ ನಾವು ರೆಕಮೆಂಡ್ ಮಾಡೋದು. ಅಂದ್ರೆ ಕೊಟ್ಮೇಲೆ ಅಷ್ಟು ಅವ್ರಿಗೆ ಬೇಕಿದ್ರೆ ಮಾತ್ರ ನಾವು ಕೊಡೋದು. ಅಂದ್ರೆ ಕೊಟ್ಮೇಲೆ ಸಹ 100% ಎಫೆಕ್ಟಿವ್ ಉಂಟು, ಅವ್ರಿಗೆ ವಾಪಸ್ ಬರುದಿಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ. ಓಕೆ ಡಾಕ್ಟರ್, ಇನ್ನು ಪುನರಾವರ್ತಿತ ಡೋಸ್ ಅಥವಾ ಒಂದು ಬೂಸ್ಟರ್ ಡೋಸ್ ಅಗತ್ಯ ಇದೆಯಾ ಹೇಗೆ? ಹೌದು, ಒಂದ್ಸತಿ ವ್ಯಾಕ್ಸಿನೇಷನ್ ತಕೊಂಡ್ಮೇಲೆ ಅದು ಲೈಫ್ ಲಾಂಗ್ ಅಲ್ಲ, ವಾಪಸ್ ಬೂಸ್ಟರ್ ಡೋಸ್ ಕೊಡ್ತಾ ಇರ್ಬೇಕು. ಇದರಲ್ಲಿ ಸಹ ವ್ಯಾಕ್ಸಿನೇಷನ್ ಒಂದು ಓರಲ್ ಉಂಟು, ಅಂದ್ರೆ ಬಾಯಲ್ಲಿ ತಕೊಳ್ಳೋದು ಕ್ಯಾಪ್ಸೂಲ್ ತರ ಬರ್ತದೆ, ಇನ್ನೊಂದು ಇಂಜೆಕ್ಷನ್. ಕ್ಯಾಪ್ಸೂಲ್ ಒಂದು 5 ಡೋಸ್ ಇರ್ತದೆ, ಅದು ಎವ್ರಿ 4-5 ಇಯರ್ಸ್ ತಗೊಳ್ತಾ ಇರ್ಬೇಕು ಇಮ್ಯುನಿಟಿ ಇಡ್ಲಿಕ್ಕೆ. ಮತ್ತೆ ಇನ್ನೊಂದು ಇಂಜೆಕ್ಷನ್ ಎವ್ರಿ 2 ಇಯರ್ಸ್ ಬೂಸ್ಟರ್ ಡೋಸ್ ಕೊಡ್ತಾ ಇರ್ಬೇಕು. ಜಸ್ಟ್ ಒಂದು ಡೋಸ್ ಯಾವುದಿಲ್ಲ, ಬೂಸ್ಟರ್ ಡೋಸ್ ಪದೇ ಪದೇ ಕೊಡ್ತಾ ಇರ್ಬೇಕಾಗುತ್ತೆ, ಇಲ್ಲಾಂದ್ರೆ ಎಫೆಕ್ಟಿವ್ ಇಲ್ಲ. ಹಾಗೇನೆ ಈ ಒಂದು ಆಲ್ರೆಡಿ ಟೈಫಾಯ್ಡ್ ಜ್ವರಕ್ಕೆ ಒಳಗಾಗಿದ್ರೆ ಈ ಒಂದು ಲಸಿಕೆಯನ್ನ ತಗೊಳ್ಳುವಂತ ಅಗತ್ಯ ಇದೆಯಾ ಹೇಗೆ? ಹೌದು, ಅಂದ್ರೆ ಆಲ್ರೆಡಿ ಟೈಫಾಯ್ಡ್ ಜ್ವರ ಬಂದಿದ್ರೆ ಸಹ ವಾಪಸ್ ಟೈಫಾಯ್ಡ್ ಬರೋದು ಚಾನ್ಸ್ ಉಂಟು. ಅದಕ್ಕೆ ಇಂಜೆಕ್ಷನ್ ಕೊಡ್ಬೇಕಾಗ್ತದೆ. ಅಂದ್ರೆ ಇನ್ ಕೇಸ್ ಅವ್ರು ವಾಪಸ್ ಅದೇ ಪ್ಲೇಸ್ ಅಲ್ಲಿ ಇರುವುದು, ತುಂಬಾ ಕ್ರೌಡೆಡ್ ಏರಿಯಲ್ಲಿ ಇರುವುದು, ಸ್ಯಾನಿಟೇಷನ್ ಒಳ್ಳೇದಿಲ್ಲದಿದ್ರೆ, ಅಂದ್ರೆ ವಾಪಸ್ ಟೈಫಾಯ್ಡ್ ಯಾವಾಗೆಲ್ಲ ಬರುದು ಚಾನ್ಸ್ ಉಂಟು, ಅವ್ರಿಗೆ ನಾವು ರೆಕಮೆಂಡ್ ಮಾಡ್ತೇವೆ ಇಂಜೆಕ್ಷನ್ ತಗೊಳ್ಳಿಕ್ಕೆ. ಓಕೆ, ಆಗ್ಲೇ ಹೇಳ್ತಾ ಇದ್ದೆ ಡೇಂಜರಸ್ ಜ್ವರ ಅಂತ. ಸೊ ಇದರಿಂದ ಏನಾದ್ರು ಸಾವಪ್ಪುವಂತಹ ಒಂದು ಪರಿಸ್ಥಿತಿ ಇದೆಯಾ ಹೇಗೆ ಅಂತ? ಅದೇ ಜಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದ್ರೆ ಏನಿಲ್ಲ, ಏನು ಜಾಸ್ತಿ ವರಿ ಮಾಡ್ಬೇಕಂತ ಇಲ್ಲ. ಜಸ್ಟ್ ಜ್ವರ, ನಾರ್ಮಲ್ ಜ್ವರ, ಮೈಕೈ ನೋವು ಬಂದು ಮತ್ತೆ ಮೆಡಿಕೇಶನ್ ತಗೊಂಡ್ರೆ ಗುಣ ಆಗ್ತಾರೆ. ಆದ್ರೆ ಕಾಂಪ್ಲಿಕೇಟೆಡ್ ಸ್ಟೇಜ್ ಅಲ್ಲಿ ಹೋದ್ರೆ, ಅದು ಇಂಟೆಸ್ಟೈನಲ್ ಪರ್ಫರೇಷನ್ ಇಲ್ಲಾದ್ರೆ ಬ್ಲೀಡಿಂಗ್ ಏನಾದ್ರು ಆದ್ರೆ ಕರುಳೊಳಗೆ, ಆವಾಗ ಇದು ಮೊಟಾಲಿಟಿ ರೇಟ್ ಜಾಸ್ತಿ ಆಗ್ತದೆ. ಇಲ್ಲಾಂದ್ರೆ ಓವರ್ ಆಲ್ ಮೊಟಾಲಿಟಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದಲ್ಲ, ಇಟ್ ಇಸ್ ಲೆಸ್ ದೆನ್ 1%. 1%ಗಿಂತ ಕಮ್ಮಿ ಮೊಟಾಲಿಟಿ ರೇಟ್, ಕರೆಕ್ಟ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ.
ಎಸ್ ಡಾಕ್ಟರ್, ಇನ್ನು ಟೈಫಾಯ್ಡ್ ಜ್ವರಕ್ಕೆ ಒಳಪಟ್ಟರೆ ಅವರಿಗೆ ಬೇರೆ ಏನಾದರೂ ಅಪಾಯ ಇದೆಯಾ ಹೇಗೆ ಅಂತ ಭವಿಷ್ಯದಲ್ಲಿ? ಭವಿಷ್ಯದಲ್ಲಿ ಆ ಥರದ್ದು ಏನು ಮೇನ್ ಅಂದರೆ ಕ್ಯಾರಿಯರ್ ಸ್ಟೇಜ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ಲ, ಕ್ಯಾರಿಯರ್ ಸ್ಟೇಜಿಗೆ ಹೋಗಿದ್ರೆ ಅವರು ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲದೆ ಬ್ಯಾಕ್ಟೀರಿಯಾ ಬಾಡಿ ಒಳಗೆ ಇದ್ರೆ ಇನ್ ಫ್ಯೂಚರ್ ಅದು ಗಾಲ್ ಬ್ಲಾಡರ್ ಕ್ಯಾನ್ಸರ್ ಎಲ್ಲ ಬರೋದು ಚಾನ್ಸ್ ಇರ್ತದೆ. ಇಲ್ಲಾದ್ರೆ ಓವರ್ ಆಲ್ ಇನ್ ಫ್ಯೂಚರ್ ಪ್ರಾಬ್ಲಮ್ ಆ ಥರದ್ದು ಏನಿಲ್ಲ, ಬಟ್ ದೇ ಹ್ಯಾವ್ ಟು ಟೇಕ್ ಪ್ರಿಕಾಷನ್ ತಗೊಳ್ಬೇಕಾಗ್ತದೆ ಸೊ ದಟ್ ವಾಪಸ್ ಟೈಫಾಯ್ಡ್ ಬರದೆ ಪ್ರಿಕಾಷನ್ ತಗೊಳ್ಬೇಕಾಗ್ತದೆ. ಆಗ್ಲೇ ಹೇಳ್ತಾ ಇದ್ರಿ ವ್ಯಾಕ್ಸಿನೇಷನ್ ಬಗ್ಗೆ, ಸೊ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ, ಅಡ್ಡ ಪರಿಣಾಮ ಇದೆಯಾ ಹೇಗೆ ಅಂತ? ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಏನು ಆ ಥರದ್ದು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಮಾಮೂಲಿ ಇಂಜೆಕ್ಷನ್ ತಗೊಂಡ್ಮೇಲೆ ಸ್ವಲ್ಪ ಮೈ ಕೈ ನೋವು ಬರೋದು, ಇಲ್ಲಾಂದ್ರೆ ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದ ಕಡೆ ಸ್ವಲ್ಪ ನೋವು ಬರೋದು ಅದು ಇರ್ಬೋದು. ಇಲ್ಲಾದ್ರೆ ದೊಡ್ಡ ಸೈಡ್ ಎಫೆಕ್ಟ್ ಬೇರೆಲ್ಲ ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಆ ಥರದ್ದು ಏನಿಲ್ಲ. ಹಾಗೆಯೇ ಟೈಫಾಯ್ಡ್ ಜ್ವರಕ್ಕೆ ಒಳಪಟ್ಟವರು ಬೇರೆ ಏನಾದರೂ ಅನಾರೋಗ್ಯದಂತಹ ಸಮಸ್ಯೆಗಳಿಗೆ ಒಳಗಾಗ್ತಾರಾ ಹೇಗೆ? ಟೈಫಾಯ್ಡ್ ಅಂದರೆ ಬೇಸ್ಡ್ ಆನ್ ದೇರ್ ಇಮ್ಯುನಿಟಿ. ಓಕೆ, ಟೈಫಾಯ್ಡ್ ಜ್ವರ ಬಂದಿದೆ ಅಂತ ಅವರು ಅದರೊಟ್ಟಿಗೆ ಬೇರೆ ಎಲ್ಲ ರೋಗ ಬರೋದು ಆ ಥರದ್ದು ಏನಿಲ್ಲ. ಬೇಸ್ಡ್ ಆನ್ ಕೆಲವರಿಗೆ ಒಳ್ಳೆ ಇಮ್ಯುನಿಟಿ ಇರ್ತದೆ, ಕೆಲವರಿಗೆ ಕಮ್ಮಿ ಇಮ್ಯುನಿಟಿ ಇರ್ತದೆ. ಯೂಶುವಲಿ ಇಮ್ಯುನಿಟಿ ಜಾಸ್ತಿ ಯಾರಿಗೆ ಇರುವುದಿಲ್ಲ ಈ ಥರದ್ದೆಲ್ಲ ಕಾಯಿಲೆ ಬರ್ತಾ ಇರ್ತದೆ. ಸೊ ಇಮ್ಯುನಿಟಿ ಒಂದ್ಸತಿ ಕಮ್ಮಿ ಆದ್ಮೇಲೆ ಬೇರೆಲ್ಲ ಬರುವುದು ಚಾನ್ಸ್ ಇರ್ತದೆ, ಬೇರೆಲ್ಲ ಕಾಯಿಲೆ ಬರುವುದು ಚಾನ್ಸ್ ಇರ್ತದೆ. ಆದ್ರೆ ಟೈಫಾಯ್ಡ್ ಜ್ವರಕ್ಕೆ ಮತ್ತೆ ಬೇರೆ ಕಾಯಿಲೆಗೆ ಏನು ಆ ಥರದ್ದು ಏನು ರಿಲೇಷನ್ ಇಲ್ಲ. ಆದ್ರೆ ಓವರ್ ಆಲ್ ಇಮ್ಯುನಿಟಿ ಕಮ್ಮಿ ಆದ್ರೆ ಬೇರೆ ಮಾಮೂಲಿ ಬೇರೆ ಎಲ್ಲ ಜ್ವರ ಎಲ್ಲ ಬರೋದು ಚಾನ್ಸ್ ಇರ್ತದೆ. ಹಾಗಾದ್ರೆ ಡಾಕ್ಟರನ್ನ ಯಾವಾಗ ಮೀಟ್ ಮಾಡಬೇಕು ಈ ಒಂದು ಕಾಯಿಲೆ ಬಂದ ತಕ್ಷಣ? ಸ್ವಲ್ಪ ಜ್ವರ, ಚಳಿ, ಹೊಟ್ಟೆ ನೋವು ಬಂದ ಕೂಡಲೇ ಬರ್ಬೇಕಾಗ್ತದೆ. ನಿಗ್ಲೆಕ್ಟ್ ಮಾಡ್ಲಿಕ್ಕಿಲ್ಲ. ಜಸ್ಟ್ ಜ್ವರ ಬಂದಿದೆ ಮನೆಯಲ್ಲೇ ನಾನು ಟ್ರೀಟ್ಮೆಂಟ್ ತಗೊಳ್ತೇನೆ ಅಂತ ನಿಗ್ಲೆಕ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗೋದು ಚಾನ್ಸ್ ಇರ್ತದೆ. ಎಸ್ಪೆಷಲಿ ಇದರಲ್ಲಿ ಮೇನ್ ಬರುದೇ ಜ್ವರ, ಚಳಿ ಬರುತ್ತೆ, ತುಂಬಾ ಚಳಿ ಬರ್ತದೆ, ಮೈಕೈ ನೋವು ಬರ್ತದೆ, ಮತ್ತೆ ಕೆಲವರಿಗೆ ಹೊಟ್ಟೆ ನೋವು ಬರ್ತದೆ, ಲೂಸ್ ಮೋಷನ್ ಬರ್ತದೆ. ಈ ತರದ್ ಏನಾದ್ರೂ ಲಕ್ಷಣ ಬಂದ್ರೆ ಕೂಡಲೇ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು. ಟ್ರೀಟ್ಮೆಂಟ್ ಅಂದ್ರೆ ನಾವು ಬಂದ ಕೂಡಲೇ ಅಡ್ಮಿಟ್ ಮಾಡ್ತೇವಂತ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಎಲ್ಲ ಫುಡ್ ಎಲ್ಲ ತಗೊಳ್ಲಿಕ್ಕೆ ಆಗ್ತದಾದ್ರೆ ಜಸ್ಟ್ ನಾವು ಟ್ಯಾಬ್ಲೆಟ್ ಕೊಟ್ಟು ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಲೇಟರ್ ಸ್ಟೇಜ್ ಕೆಲವರು 1 ವಾರ 2 ವಾರ ಕಂಟಿನ್ಯೂಸ್ ಜ್ವರ ಉಂಟು ಅಂತ ಮನೆಯಲ್ಲಿ ಇರ್ತಾರೆ, 2 ವಾರ ನಂತರ ಬರ್ತಾರೆ, ಆವಾಗ ತುಂಬಾ ಕಾಂಪ್ಲಿಕೇಶನ್ ಆಗಿರ್ತದೆ. ಬರುವಾಗ BP ಡೌನ್ ಆಗಿರ್ತದೆ, ವಾಂತಿ ಇರ್ತದೆ ಪೇಷಂಟ್ಸಿಗೆ. ಆವಾಗ ನಮ್ಗೆ ಬೇಕಿದ್ರೆ ಸಹ ಮನೆಯಲ್ಲಿ ಕಳಿಸ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಟ್ಯಾಬ್ಲೆಟ್ ಕೊಟ್ರೆ ಅವರು ವಾಂತಿ ಮಾಡ್ತಾರೆ. ಅದಕ್ಕೆ ಮನೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಡ್ರಿಪ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಜ್ವರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಫೆಸಿಲಿಟಿ ಇದೆ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಅಂತ? ಜ್ವರ ಪೇಷಂಟ್ಸ್ OPD ಗೆ ಬಂದ್ರೆ ನಾವು ಟ್ರೀಟ್ಮೆಂಟ್ ಅದ್ರ ಪ್ರಕಾರ ಟೆಸ್ಟಿಗೆಲ್ಲ ಕಳಿಸಿ, ಎಲ್ಲ ಟೆಸ್ಟ್ ಎಲ್ಲ ಅವೈಲೇಬಲ್ ಉಂಟು ನಮ್ಮ ಹಾಸ್ಪಿಟಲ್ ಅಲ್ಲಿ. ಬ್ಲಡ್ ಟೆಸ್ಟ್, ಸ್ಟೂಲ್ ಟೆಸ್ಟ್ ಎಲ್ಲ ಕಳಿಸಿ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಬೇಕಿದ್ರೆ ಕಾಂಪ್ಲಿಕೇಟೆಡ್ ಸ್ಟೇಜಿಗೆ ಏನಾದರೂ ಹೋದ್ರೆ ಆ ಟೈಮಿಗೆ ICU ಅಲ್ಲಿ ಹಾಕಬೇಕಾಗ್ತದೆ. ಎಲ್ಲ ಫೆಸಿಲಿಟಿ ಉಂಟು ಅಲ್ಲಿ. ಹಾಗಾದ್ರೆ ಇಲ್ಲಿವರೆಗೆ ಎಲ್ಲ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಸಕ್ಸಸ್ ಆಗಿದೆಯಾ ಹೇಗೆ ಅಂತ? ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ ಈಗವರೆಗೆ ಟೈಫಾಯ್ಡ್ ಜ್ವರದಿಂದ ಜೀವ ಹೋದದ್ದು ಆ ಥರದ್ದು ಏನು ಕಾಣಲಿಲ್ಲ. ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ ರೆಸ್ಪಾಂಡ್ ಮಾಡಿದ್ದಾರೆ. ಕರೆಕ್ಟ್ ಆಂಟಿಬಯೋಟಿಕ್ ಎಲ್ಲ ಕೊಟ್ಟು ಕರೆಕ್ಟ್ ಕ್ಯೂರ್ ಆಗಿದ್ದಾರೆ. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ಒಂದು ಟೈಫಾಯ್ಡ್ ಜ್ವರದ ಬಗ್ಗೆ ಕೆಲವು ಜನರಿಗೆ ಆತಂಕ ಇರುತ್ತೆ, ಏನಪ್ಪಾ ಏನು ವಿಷಯ ಅಂತ. ಸೊ ಅವರಿಗೆ ಏನು ಮೆಸೇಜ್ ಕೊಡ್ತೀರಾ ಅಂತ? ಮೇನ್ ಕ್ಲೀನ್ಲಿನೆಸ್ ಸ್ಟಾರ್ಟಿಂಗ್ ಇಂದ ನಾನು ಅದೇ ಹೇಳುವುದು, ಕೈ ಸರಿ ತೊಳಿಬೇಕಾಗ್ತದೆ. ಮತ್ತೆ ಎಷ್ಟಾಗ್ತದೆ ಕ್ಲೀನ್ ಪ್ಲೇಸ್ ಇಂದ ಫುಡ್ ಎಲ್ಲ ತಿನ್ಬೇಕು. ಫುಡ್ ಮತ್ತೆ ನಿಮ್ಗೆ ಕೆಲವು ಸತಿ ಹೊರಗಿಂದ ಕೆಲವರಿಗೆ ತಿನ್ಲೇಬೇಕಾಗ್ತದೆ, ಹೋಟೆಲ್ ಫುಡ್ ತಿನ್ಲೇಬೇಕಾಗ್ತದೆ, ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಟೈಮಿಗೆ ನೀವು ಫುಡ್ ಚೂಸ್ ಮಾಡುವಾಗ ಬಿಸಿ ಇದ್ದದ್ದು ಫುಡ್ ತಕೊಳ್ಳಿ. ಕೋಲ್ಡ್ ಇದ್ದದೆಲ್ಲ ಬೇಡ. ಯಾವ್ದು ಫುಡ್ ಬಾಯ್ಲ್ ಮಾಡಿದ್ದು ಫುಡ್, ಕರೆಕ್ಟ್ ಕುಕ್ ಮಾಡಿದ್ದು ಫುಡ್, ಬಿಸಿ ಇದ್ದದ್ದು ಫುಡ್ ತಕೊಳ್ಳಿ ಇನ್ಸ್ಟೆಡ್ ಆಫ್ ಅದು ಕೋಲ್ಡ್ ಇದ್ದದ್ದು ವಿದೌಟ್ ಬಾಯ್ಲ್ ಮಾಡಿದ್ದು ಫುಡ್ ಎಲ್ಲ ತಿನ್ನೋದಕ್ಕಿಂತ. ಮತ್ತೆ ಎಷ್ಟಾಗ್ತದೆ ಸ್ಯಾಲೆಡ್ಸ್ ಎಲ್ಲ ಹೊರಗೆ ತಿನ್ನೋದು ಅವಾಯ್ಡ್ ಮಾಡಿ. ಅಂದ್ರೆ ಸ್ಯಾಲೆಡ್ ಎಲ್ಲ ಕುಕ್ ಮಾಡುದಿಲ್ಲ ಅವರು. ಮತ್ತೆ ಅವ್ರು ಹೇಗೆ ತೊಳಿತಾರೆ ಏನಂದ್ ಮನೆಯಲ್ಲಿ ಮಾಡುದಾದ್ರೆ ನಾವು ಎಲ್ಲ ಸಿಪ್ಪೆಲ್ಲ ತೆಗ್ದೆಲ್ಲ ವೆಜಿಟೇಬಲ್ಸ್ ಇದೆಲ್ಲ ಸಿಪ್ಪೆಲ್ಲ ತೆಗ್ದೆಲ್ಲ ನಾವು ಮಾಡ್ತೇವೆ. ಹೊರಗೆ ಅವರು ಹೇಗೆ ವೆಜಿಟೇಬಲ್ ಕ್ಲೀನ್ ಮಾಡ್ತಾರೆ, ಸಿಪ್ಪೆ ತೆಗಿತಾರ ಇಲ್ಲ ಅಂತ ಗೊತ್ತಿಲ್ಲ. ಮತ್ತೆ ಜ್ಯೂಸ್ ಎಲ್ಲ ನೀವು ತಗೊಳ್ಳುವಾಗ ಐಸ್ ಎಲ್ಲ ಹಾಕದೆ ತಗೊಳ್ಳಿ. ಪ್ಲಸ್ ನೀವು ನೀರು ಎಲ್ಲಿಯಾದ್ರೂ ಕುಡಿಯುವುದಾದ್ರೆ ಬಾಟಲ್ಡ್ ನೀರು ಇಲ್ಲಾಂದ್ರೆ ಬಾಯ್ಲ್ಡ್ ನೀರು
ಆ ಥರದ್ದು ತಗೊಳ್ಬೇಕಾಗ್ತದೆ. ಈ ಥರದ್ದು ಇದು ಪ್ರಿಕಾಷನ್ ತಗೊಂಡ್ರೆ ಆಲ್ಮೋಸ್ಟ್ ಎಷ್ಟಾಗ್ತದೆ ನಾವು ಪ್ರಿವೆಂಟ್ ಮಾಡ್ಬೋದು. ಅದು ಟೈಫಾಯ್ಡ್ ಅಂತ ಹೆದರಿಕೆ ಮಾಡಿ ಯೂಸ್ ಇಲ್ಲ. ನಾವು ಮೇನ್ ಈ ಥರದ ಪ್ರಿಕಾಷನ್ ತಗೊಂಡ್ರೆ ಇಟ್ಸ್ ಮೋರ್ ದೆನ್ ಎನಫ್. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು ಟೈಫಾಯ್ಡ್ ಜ್ವರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಹೆಲ್ದಿ ಫುಡ್ಡನ್ನು ಸೇವಿಸಿದ್ರೆ ಟೈಫಾಯ್ಡ್ ಜ್ವರ ಖಂಡಿತ ಬರೋದಿಲ್ಲ ಅಂತ ಕೂಡ ಒಂದು ಮೆಸೇಜನ್ನು ಕೂಡ ನೀಡಿದ್ರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಈ ಒಂದು ಟೈಫಾಯ್ಡ್ ಜ್ವರ ಯಾವ ರೀತಿಯಲ್ಲಿ ಬರುತ್ತೆ, ಹೇಗೆ ಹರಡುತ್ತೆ, ಹಾಗೆಯೇ ಇದರ ಲಕ್ಷಣಗಳೇನು, ಹೆಲ್ದಿ ಫುಡ್ಡನ್ನು ಸೇವಿಸೋದ್ರಿಂದ ಟೈಫಾಯ್ಡ್ ಜ್ವರವನ್ನು ತಡೆಗಟ್ಬೋದು ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಡಾಕ್ಟರ್ ನೀಡಿದರು. ಸೊ ಇದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.